ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ರಾಷ್ಟ್ರೀಯ ಹಬ್ಬ ಆಯಿತು. ಹೈದರಾಬಾದ್ ಸಂಸ್ಥಾನದ ಕಪಿಮುಷ್ಟಿಯಿಂದ ಬಿಡುಗಡೆಯಾದಂತಹ ದಿನ ಇದು. ದುರಂತದ ಇತಿಹಾಸನೂ ಹೌದು. ಗುಲಾಮಿತನದಲ್ಲಿ ಬದುಕುವಂತಹ ಪರಿಸ್ಥಿತಿ ಇದೆ. ಸೆಪ್ಟೆಂಬರ್ 17ನೇ ತಾರೀಕು ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ರಾಷ್ಟ್ರೀಯ ಹಬ್ಬ ಇದು. ವಿಶೇಷ ಏನು ಅಂತಂದ್ರೆ ಹೈದರಾಬಾದ್ ಸಂಸ್ಥಾನದ ಕಪಿಮುಷ್ಟಿಯಿಂದ ಬಿಡುಗಡೆಯಾದಂಥ ದಿನ ಇದು. ಇಡೀ ದೇಶದೊಳಗೆ ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನದ ಆಚರಣೆ ಮಾಡಿದರೆ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಎರಡು ರಾಷ್ಟ್ರೀಯ ಹಬ್ಬಗಳು, ಆಗಸ್ಟ್ 15 ಮತ್ತು ಸೆಪ್ಟೆಂಬರ್ 17. ಕೇವಲ ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ, ತೆಲಂಗಾಣ, ಮರಾಠವಾಡ ಜನರಿಗೂ ಕೂಡ ಇದು ಹಬ್ಬ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 13 ತಿಂಗಳು 2 ದಿನಗಳ ನಂತರ ಈ ಭಾಗದ ಜನರಿಗೆ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಇದು ಹೆಚ್ಚು ಜನರಿಗೆ ತಿಳಿಲಾರದ ಕಥೆ, ಇತಿಹಾಸ ಇದು. ದುರಂತದ ಇತಿಹಾಸನೂ ಹೌದು. ಹೈದರಾಬಾದ್ ಸಂಸ್ಥಾನದ ನಿಜಾಮನಿಂದ ಮುಕ್ತಿಯಾದಂತ ದಿನ ಇದು. ಭಾರತದ ಸ್ವಾತಂತ್ರ್ಯ ಹೋರಾಟದಷ್ಟೇ ರೋಚಕ ದುರಂತದ ಕಥೆಯೂ ಹೌದು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ 550ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ವು. ಈ ದೇಶವನ್ನು ಬಿಟ್ಟು ಹೊರಡಬೇಕಾದ್ರೆ ಬ್ರಿಟಿಷರು ತಮ್ಮ ಕುಯುಕ್ತಿಯನ್ನು ಮೆರೆದರು. ಒಡೆದು ಆಳುವ ನೀತಿಯನ್ನ ಇಲ್ಲಿ ಬಿತ್ತಿಯೇ ಹೋದ್ರು. ಇಲ್ಲಿರುವ ಸಂಸ್ಥಾನಿಕರಿಗೆ 3 ಅವಕಾಶ ಕೊಟ್ಟರು. ಒಂದು, ಪಾಕಿಸ್ತಾನ ಜೋಡಿ ವಿಲೀನ ಆಗಬಹುದು, ಇಲ್ಲವೇ ಭಾರತದ ಜೋಡಿ ವಿಲೀನ ಆಗಬಹುದು, ಇಲ್ಲವೇ ಸ್ವತಂತ್ರ ದೇಶವನ್ನು ಕಟ್ಟಿಕೊಂಡು ಇರಬಹುದು. ಈ ಅವಕಾಶವನ್ನು ಬಳಸಿಕೊಂಡಂತಹ ಈ ದೇಶದ ಸಂಸ್ಥಾನಿಕರ ಪೈಕಿ 5 ಸಂಸ್ಥಾನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸಂಸ್ಥಾನಿಕರು ಭಾರತದ ಏಕತೆಗೆ ತಮ್ಮ ಧ್ವನಿಗೂಡಿಸಿದರು. 5 ಸಂಸ್ಥಾನಗಳು ಮಾತ್ರ ವಿಲೀನಕ್ಕೆ ಒಪ್ಪಲಿಲ್ಲ. ಜಮ್ಮು ಮತ್ತು ಕಾಶ್ಮೀರ, ಭೂಪಾಲ, ಜುನಾಗಢ, ಹೈದರಾಬಾದ್ ಮತ್ತು ತಿರುವಾಂಕೂರು. ಜಮ್ಮು ಕಾಶ್ಮೀರದ ಹೊರತಾಗಿ ಉಳಿದ 4ರ ಪೈಕಿ 3 ಅಲ್ಲಿಯ ಜನರ ಪ್ರಬಲ ವಿರೋಧದಿಂದಾಗಿ ಅಲ್ಲಿಯ ಮುಸಲ್ಮಾನ್ ಆಡಳಿತಗಾರರು ತಿರುವಾಂಕೂರಿನ ಹಿಂದೂ ರಾಜ ಭಾರತದ ವಿಲೀನಕ್ಕೆ ಒಪ್ಕೊಳ್ಬೇಕಾಯ್ತು. ಜಮ್ಮು ಮತ್ತು ಕಾಶ್ಮೀರದ ಕತೆ ಇವತ್ತಿನವರೆಗೂ ಸಮಸ್ಯೆಯಾಗಿ ಉಳಿದಿರೋದು ನಮ್ಗೆಲ್ಲ ಗೊತ್ತಿರೋ ಸಂಗತಿ. ಆದ್ರೆ ಹೈದರಾಬಾದ್ ಸಂಸ್ಥಾನದ ವಿಲೀನಕ್ಕೆ ಒಪ್ಪದಂತ ನಿಜಾಮನ ಮೇಲೆ ಅನಿವಾರ್ಯವಾಗಿ ಭಾರತ ಸರ್ಕಾರ ಸೇನಾ ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಪರಿಣಾಮ ವಿಲೀನ ಪ್ರಕ್ರಿಯೆ ಸುಲಭವಾಗಿ ಆಗ್ಬೇಕಾಗಿದ್ದು ವಿಮೋಚನೆಯ ಸಂಘರ್ಷಕ್ಕೆ ನಾಂದಿಯಾಯಿತು. ಹೈದರಾಬಾದಿನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್, ಖಿಲೀಜ್ ಖಾನ್ ಅಂತಕ್ಕಂಥ ಔರಂಗಜೇಬನ ಸೇನಾಪತಿಯ ವಂಶಸ್ಥ ಇವನು. 7 ಜನ ನಿಜಾಮರ ಆಳಿ ಹೋದಂತಹ ಸಂಸ್ಥಾನ ಇದು. ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಆ ಸ್ವಾತಂತ್ರ್ಯದ ಸಂದರ್ಭದೊಳಗೆ ಭಾರತದ ಜೋಡಿ ವಿಲೀನ ಆಗಲಿಕ್ಕೆ ಒಪ್ಪದಂತಹ ಮೀರ್ ಉಸ್ಮಾನ್ ಅಲಿ ಖಾನ್ ತನ್ನದೇ ಆದಂತಹ ಇಸ್ಲಾಮಿಕ್ ದೇಶದ ಕನಸನ್ನ ಕಂಡಿದ್ದ. ಆ ದೇಶದ ಸಾರ್ವಭೌಮ ತಾನಾಗ್ಬೇಕು ಅಂತ ಅವನ ಯೋಚನೆ, ಕುಯುಕ್ತಿ ಇತ್ತು. ಅದಕ್ಕಾಗಿ ಅನೇಕ ಕುತಂತ್ರಗಳನ್ನ ಆತ ಆರಂಭ ಮಾಡಿದ. 1946ರ ಹೊತ್ತಿಗೆ ಈ ಭಾಗದೊಳಗೆ ಜನಸಾಮಾನ್ಯರ ಬದುಕು ದುರ್ಭರ ಆಯಿತು. ಮೀರ್ ಉಸ್ಮಾನ್ ಅಲಿ ಖಾನ್ ತನ್ನ ಕನಸನ್ನ ಸಾಕಾರಗೊಳಿಸ್ಲಿಕ್ಕೆ ಮಜಲಿಸೆ ಇತ್ತಿಹಾದುಲ್ ಮುಸಲ್ಮೀನ್ ಅಂತಕ್ಕಂತಹ MIM ಅನ್ನುವಂತ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ. ಇವತ್ತು ಅದರ ಹೊಸ ರೂಪವೇ AIMIM, ಜಿಹಾದಿ ಮಾನಸಿಕತೆಯ ಸಂಘಟನೆ ಇದು. ಈ ಸಂಘಟನೆ ಕೈ ಕೆಳಗೆ ಒಂದು ಗುಂಡಾಗಳ ಗುಂಪು, ಅದು ರಜಾಕಾರ. ಆ ರಜಾಕಾರರ ದಂಡು ಹೇಗಿತ್ತು ಅಂತಂದ್ರೆ ಅತ್ಯಂತ ಹಿಂಸಾವಾದಿ, ಮತಾಂಧರು. ಆ ದಂಡಿಗೊಬ್ಬ ನಾಯಕ ಹಾಸಿಂ ರಜ್ವಿ, ಮಹಾರಾಷ್ಟ್ರದ ಲಾತೂರ್ನ ವಕೀಲ ಅವನು. ನಿಜಾಮ ಹಾಗೆ ನೋಡಿದರೆ ವೀರ ಏನೂ ಅಲ್ಲ, ಆತನ ವಂಶಸ್ಥರು ಎಲ್ಲರೂ ಇರೋದು ಹಾಗೇನೆ. ಇವನಂತೂ ಸುಖಲೋಲುಪ, ಇವನು ಶ್ರೀಮಂತ. ಇಡೀ ಏಷ್ಯಾ ಖಂಡದೊಳಗೆ ಅತ್ಯಂತ ಶ್ರೀಮಂತನಾದಂಥವನು. ನೀವು ದುರಾಡಳಿತದಿಂದ ಜನಸಾಮಾನ್ಯರ ಬದುಕನ್ನ ಅಸಹನೀಯ ಸ್ಥಿತಿಗೆ ತಂದೊಡ್ಡಿದವನು. ಹಿಂದೂಗಳು ಬದುಕಲಾರದ ಸ್ಥಿತಿ. 85% ಹಿಂದೂಗಳು ಗುಲಾಮಿತನದಲ್ಲಿ ಬದುಕುವಂತ ಪರಿಸ್ಥಿತಿ ಇದೆ. ರಜಾಕಾರರ ಹಾವಳಿಯಿಂದಾಗಿ, ರಜಾಕಾರರ ದೌರ್ಜನ್ಯದಿಂದಾಗಿ ಬಲಿಯಾದ ಗ್ರಾಮಗಳ ಸಂಖ್ಯೆ 252. ಇದು ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ. ಇನ್ನು ತೆಲಂಗಾಣ ಮತ್ತು ಮರಾಠವಾಡ ಇವೆರಡನ್ನೂ ಲೆಕ್ಕಕ್ಕೆ ತಗೊಂಡ್ರೆ ಬಹುಶಃ 1,000 ಸಂಖ್ಯೆದವರೆಗೂ ಈ ಗ್ರಾಮಗಳ ಲೆಕ್ಕ ಸಿಗ್ಬೋದೇನು. ಇನ್ನು ಬಲಿಯಾದವರು ಎಷ್ಟು ಜನ? ಒಂದು ಲೆಕ್ಕದ ಪ್ರಕಾರ 2 ಲಕ್ಷ ಜನ ಈ ಸಂಘರ್ಷದೊಳಗೆ ಪ್ರಾಣವನ್ನ ಕಳ್ಕೊಂಡ್ರು. ಹೋರಾಟಗಾರರು, ಸಾಮಾನ್ಯ ಜನರು, ಅಸಹಾಯಕ ಸ್ಥಿತಿ ಒಳಗಿರತಕ್ಕಂತಹ ಸಮಾಜ ಇದಕ್ಕೆ ಬಲಿಯಾಯಿತು.
ಸಾಮೂಹಿಕ ಹತ್ಯೆಗಳು ನಡೆದು, ಅತ್ಯಾಚಾರಗಳು ನಡೆದು. ಎಂತ ಪರಿಸ್ಥಿತಿ ಅಂದ್ರೆ ಗೋರ್ಟಾದ ಉದಾಹರಣೆ ಕೊಡಬಹುದು. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅನ್ನೋ ಹೆಸರಿನೊಳಗೆ ಪ್ರಖ್ಯಾತ ಆಗಿರ್ತಕ್ಕಂತಹ ಗೋರ್ಟಾ ಗ್ರಾಮದ ಮೇಲೆ ನಡೆದಂತಹ ದೌರ್ಜನ್ಯ, ಯುಗಾದಿಯ ದಿನ ಇಡೀ ಊರನ್ನ ಭಸ್ಮ ಮಾಡಿದ್ದಲ್ದೇನೆ ಅಲ್ಲಿರುವಂತಹ 200 ಜನರನ್ನ ಅಮಾನುಷವಾಗಿ ಕೊಂದಂತ ಘಟನೆ ನಮ್ಮ ಇತಿಹಾಸದಲ್ಲಿ ದಾಖಲೆ ಆಗಲೇ ಇಲ್ಲ. ಕನ್ನಡಕ್ಕೂ ಗೊತ್ತು ಬಂದಿತ್ತು. ಉರ್ದು ಆಡಳಿತ ಭಾಷೆ, ಕನ್ನಡ ಕಲಿಸ್ಲಿಕ್ಕೆ ಯಾವ ಶಾಲೆಗಳು ಅನುಮತಿ ಇರಲಿಲ್ಲ. ಭಾಲ್ಕಿ ಹಿರೇಮಠದ ಹಿಂದಿನ ಸ್ವಾಮೀಜಿ ಚನ್ನಬಸವ ಪಟ್ಟದೇವರವರು ಹೊರಗಡೆ ಉರ್ದು ಬೋರ್ಡ್ ಹಾಕೊಂಡು ಒಳಗಡೆ ಕನ್ನಡ ಕಲಿಸ್ತಿದ್ರು. ಈ ದೌರ್ಜನ್ಯ ನಡೀತಿರ್ಬೇಕಾದ್ರೆ ಹಿಂದೂ ಸಮಾಜ ಸುಮ್ಮನೆ ಕುತ್ಕೊಳ್ಳಿಲ್ಲ. ಸ್ವಾತಂತ್ರ್ಯದ ಹೋರಾಟದ ಕಹಳೆ ಮೊಳಗಿತ್ತು. 3 ಶಕ್ತಿಗಳು, ರಾಷ್ಟ್ರೀಯವಾದಿಗಳು ಈ ಭಾಗದ ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡಿದ್ರು. ಮೊದಲನೇದಾಗಿ ಆರ್ಯ ಸಮಾಜ, ಎರಡನೇದಾಗಿ ರೈತ ದಳ, ಮೂರನೇದ್ದು ಕಾಂಗ್ರೆಸ್ಸಿನ ಹೋರಾಟ. ತಾದಲಾಪುರದ ತುಕಾರಾಮ್ ಪಟೇಲ್ರಿಂದ ಆರಂಭ ಆದಂತಹ ಆರ್ಯ ಸಮಾಜದ ಪ್ರೇರಣೆಯಿಂದ ಆರಂಭವಾದ ರೈತ ದಳ ಪ್ರಜಾಕಾರರಿಗೆ ಸಿಂಹ ಸ್ವಪ್ನ ಆಗಿತ್ತು. ಎಷ್ಟೋ ಗ್ರಾಮಗಳು ಇವರ ಕೈಯಲ್ಲಿ ಸುರಕ್ಷಿತವಾಗಿ ಉಳಿದು, ಖಡ್ಗಕ್ಕೆ ಖಡ್ಗ ಅನ್ನುವ ನೀತಿಯನ್ನು ಇಟ್ಟುಕೊಂಡು ಸಶಸ್ತ್ರ ಕ್ರಾಂತಿಯನ್ನ ಆರ್ಯ ಸಮಾಜದ ಮತ್ತು ರೈತ ಸಂಘದ ಬಂಧುಗಳು, ರೈತ ದಳದ ಬಂಧುಗಳು ಹೋರಾಟ ಮಾಡಿದರು. ಅನೇಕರು ಹುತಾತ್ಮರು ಕೂಡ ಆದರು. ನಾರಾಯಣ್ ಬಾಬು ಅನ್ನತಕ್ಕಂಥ ಭಾಲ್ಕಿಯ ಒಬ್ಬ ವೀರ ಆರ್ಯ ಸಮಾಜಕ್ಕೆ ಸೇರಿದವನು. ಹೈದರಾಬಾದ್ನೊಳಗೆ ಉದ್ಯೋಗಕ್ಕಾಗಿ ಹೋದಂತವನು. ಆರ್ಯ ಸಮಾಜದ ಪ್ರಭಾವದಿಂದ ನಿಜಾಮನ ವಿರುದ್ಧ ಹೋರಾಟಕ್ಕೆ ನಿಂತ. ಒಂದು ಸಂದರ್ಭದೊಳಗೆ ನಿಜಾಮನ ಮೇಲೆ ಬಾಂಬ್ ಎಸೆದ, ಸಿಕ್ ಬಿದ್ದ. ಭಾರತ ಸ್ವತಂತ್ರ ಆದ ಮೇಲೂ ಜೈಲುವಾಸದಲ್ಲೇ ಕೊಳೆತು ಕೊನೆಗೆ ವೀರಗತಿಯನ್ನು ಹೊಂದಿದ. ಹಾಗೆ ಆರ್ಯ ಸಮಾಜದ ಬಂಧುಗಳ ಪ್ರಯತ್ನನೂ ಕೂಡ ಶ್ಲಾಘನೀಯವಾದದ್ದೇ. ಆರಂಭದಲ್ಲಿ ಹಿಂದೂ ಸಮಾಜದ ಜಾಗೃತಿಗೆ ಹೊರಟಂತ ಆರ್ಯ ಸಮಾಜದ ಬಂಧುಗಳು ಈ ರಜಾಕಾರರ ದೌರ್ಜನ್ಯವನ್ನು ಕಂಡು ಸಶಸ್ತ್ರ ಕ್ರಾಂತಿಗೆ ನಾಂದಿ ಹಾಡಿದರು. ತರುಣರಿಗೆ ತರಬೇತಿಯನ್ನು ಕೊಟ್ಟು ರಜಾಕಾರರ ವಿರುದ್ಧ ಹೋರಾಟಕ್ಕೆ ಪ್ರೇರೇಪಣೆ ನೀಡಿದರು. ಇನ್ನೊಂದು ಮುಖದಲ್ಲಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಹೋರಾಟ. ಹೈದರಾಬಾದ್ನೊಳಗೆ ಕಾಂಗ್ರೆಸ್ ಸಮಿತಿ ಯಾವಾಗ ಆರಂಭ ಆಯಿತು, ಜಾಲಂಕಾರ್ ಅಂತಕ್ಕಂಥವ್ರು, ಕೊರಟ್ಕರ್ ಅನ್ನಂಥವರು, ಅವರು ಕಾಂಗ್ರೆಸ್ಸಿನ ಅಹಿಂಸಾತ್ಮಕ ಹೋರಾಟವನ್ನು ಆರಂಭಿಸಿದರು. ಒಂದೇ ಮಾತರಂ ನಿಷೇಧಿಸಲ್ಪಟ್ಟಿತ್ತು. ಆ ನಿಷೇಧದ ಸಂದರ್ಭದೊಳಗೆ ಅಲ್ಲಿರುವಂತಹ ಉಸ್ಮಾನಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಬೀದಿಗಿಳಿದು ಒಂದೇ ಮಾತರಂ ಪ್ರಭಾತ್ ಮಾಡಿದರು. ಇದರಿಂದ ಪ್ರೇರಣೆ ಪಡೆದಂತಹ ಅನೇಕ ಸಾಮಾಜಿಕ ಪ್ರಮುಖರು ಕಲಬುರಗಿಯಲ್ಲಿ NV ಕಾಲೇಜ್, ಹಾಗೆ ಶರಣಬಸವೇಶ್ವರ ಸಂಸ್ಥಾನದ ಮಹಿಳಾ ಕಾಲೇಜುಗಳು ಆರಂಭ ಆದವು. ಅಲ್ಲೆಲ್ಲ ರಾಷ್ಟ್ರೀಯ ವಿಚಾರಗಳನ್ನ ಬಿತ್ತುವಂತ ಪ್ರಯತ್ನ ನಡೀತಿತ್ತು. ದೌರ್ಜನ್ಯ ಮಿತಿ ಮೀರಿದಾಗ ಜನರು ರೊಚ್ಚಿಗೆದ್ದರು. ಪ್ರತಿಕಾರಕ್ಕಾಗಿ ತಕ್ಕ ವ್ಯವಸ್ಥೆಯನ್ನು ಮಾಡಿಕೊಂಡ್ರು, ಸಂಘಟಿತರಾದರು. ನಿತ್ಯ ಸಂಘರ್ಷಗಳು ನಡೀತಾನೆ ಇದ್ವು. ಆದ್ರೆ ಇದೆಲ್ಲವೂ ಆಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಿತ್ತು? ಜವಾಹರ್ಲಾಲ್ ನೆಹರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇರಲಿಲ್ಲ. ಆದರೆ ನೋವನ್ನು ಅನುಭವಿಸಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್, ದೇಶದ ಗೃಹ ಮಂತ್ರಿಗಳಾದವರು. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅವರಿಗೆ ಹೈದರಾಬಾದಿನ ಈ ದೌರ್ಜನ್ಯಗಳ ಕುರಿತಾಗಿ ಅವರ ಕಿವಿ ಮೇಲೆ ವಿಷಯಗಳನ್ನು ತಿಳಿಸ್ತಿದ್ರು. ಭಾರತ ಸರ್ಕಾರದ ಏಜೆಂಟರಾದಂತಹ KM ಮುನ್ಷಿ ಅವರು ಹೈದರಾಬಾದಲ್ಲಿ ನಿತ್ಯ ನಡೀತಕ್ಕಂತಹ ಈ ಹತ್ಯಾಕಾಂಡಗಳ ಬಗ್ಗೆ ಪಟೇಲ್ರಿಗೆ ತಮ್ಮ ವಸ್ತುನಿಷ್ಠವಾದಂತಹ ವರದಿಯನ್ನ ಕೊಡುತ್ತಿದ್ರು. ಆದರೆ ಕೇಂದ್ರ ಮಂತ್ರಿಮಂಡಲದಲ್ಲಿ ಇದರ ಬಗ್ಗೆ ಚರ್ಚೆ ನಡೆದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಬಲವಾಗಿ ಮಿಲಿಟರಿ ಕಾರ್ಯಾಚರಣೆ ಬಗ್ಗೆ ಆಗ್ರಹ ಮಾಡಿದಾಗ ವಿರೋಧ ಬಂತು. ಅವತ್ತಿನ ನಮ್ಮ ದೇಶದ ದಂಡನಾಯಕ ಅವರು ವಿರೋಧ ಮಾಡಿದರು. ಪ್ರಧಾನಮಂತ್ರಿ ನೆಹರು ಅವರು ಕಾರ್ಯಾಚರಣೆಗೆ ಒಪ್ಪಲಿಲ್ಲ. ಒಂದ್ ಸಂದರ್ಭದೊಳಗಂತೂ ವಲ್ಲಭಾಯ್ ಪಟೇಲ್ರು ರಾಜೀನಾಮೆ ಕೊಡ್ಲಿಕ್ಕೂ ಮುಂದಾದ್ರು. ಆದ್ರೆ ಕೊನೆಗೆ ಅವರ ದೃಢ ನಿರ್ಧಾರ, ಸತ್ಸಂಕಲ್ಪಕ್ಕೆ ಜಯ ಸಿಕ್ತು. ಮಿಲಿಟರಿ ಕಾರ್ಯಾಚರಣೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಯಿತು. ಆ ಸಂದರ್ಭದೊಳಗೆ ಒಂದು ಉತ್ತಮ ಸಲಹೆ ಕೊಟ್ಟಂತವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರು ಹೇಳಿದ್ರು, ಹೈದರಾಬಾದ್ ಸಂಸ್ಥಾನದ ಮೇಲೆ ಕಾರ್ಯಾಚರಣೆ ಆಗೋದಿದ್ರೆ ಅದನ್ನ ಮಿಲಿಟರಿ ಕಾರ್ಯಾಚರಣೆ ಅಂತ ಕರಿಬಾರದು. ಮಿಲಿಟರಿ ಕಾರ್ಯಾಚರಣೆ 2 ದೇಶಗಳ ನಡುವಿನ ಕಾರ್ಯಾಚರಣೆ ಅದು. ಇದರಿಂದ ಜಗತ್ತಿಗೆ ತಪ್ಪು ಸಂದೇಶ ಹೋಗ್ತದೆ. ಅದಕ್ಕಾಗಿ ಇದನ್ನ ಪೊಲೀಸ್ ಕಾರ್ಯಾಚರಣೆ ಅಂತ ಕರಿಬೇಕು ಅಂತ ಅವರು ತಮ್ಮ ಸಲಹೆಯನ್ನ ಕೊಟ್ಟರು. ಒಪ್ಪಿದಂತ ವಲ್ಲಭಾಯ್ ಪಟೇಲ್ರು ಸೆಪ್ಟೆಂಬರ್ 11ನೇ ತಾರೀಕು ಹೈದರಾಬಾದ್ ಸಂಸ್ಥಾನದ ಸುತ್ತಲೂ ತಮ್ಮ ಸೇನಾ ಕಾರ್ಯಾಚರಣೆಯನ್ನು ಆರಂಭ ಮಾಡಿದರು. ಆದರೆ ನಾನು ಆಗ್ಲೇ ಹೇಳಿದಂತೆ ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ಏನು ಅಹಿಂಸಾತ್ಮಕ ಹೋರಾಟ ನಡೀತಿತ್ತು,
ಕೊನೆಗೆ ಅವರೂ ಕೂಡ ಶಸ್ತ್ರಗಳನ್ನು ಹಿಡಿದು ಹೋರಾಡುವಂತ ಪರಿಸ್ಥಿತಿನೂ ನಿರ್ಮಾಣ ಆಗಿದೆ. ಈ ಸಂಸ್ಥಾನದ ಸುತ್ತಲೂ ಇರುವಂತಹ ಅನೇಕ ಸ್ವತಂತ್ರ ಭಾರತದ ಸ್ಥಾನಗಳಿಂದ ಸೊಲ್ಲಾಪುರ, ಮುಂಡರಗಿ, ಗದಗ್, ಈ ಭಾಗದಿಂದ ಗಜೇಂದ್ರಗಡ, ಈ ಭಾಗದಲ್ಲಿ ಶಿಬಿರಗಳು ಏರ್ಪಾಟಾದವು. ಕಾಂಗ್ರೆಸ್ಸಿನ ಯುವಕರಿಗೆ ಶಸ್ತ್ರ ಹೋರಾಟದ ತರಬೇತಿ ನೀಡಲಾಯಿತು. ಕೊನೆಗೆ ಕಾಂಗ್ರೆಸ್ ನಾಯಕರು ಕೂಡ ಸಶಸ್ತ್ರ ಹೋರಾಟಕ್ಕೆ ಮುಂದಾದರು. ಯಾವಾಗ ಪೊಲೀಸ್ ಕಾರ್ಯಾಚರಣೆ ನಡೀತು, ಕೇವಲ 5 ದಿನದ ಕಾರ್ಯಾಚರಣೆ, 5 ದಿನದ ಕಾರ್ಯಾಚರಣೆಯಲ್ಲಿ ಸುಲಭವಾಗಿ ಹೈದರಾಬಾದ್ ಸಂಸ್ಥಾನ ನಮ್ಮ ಕೈವಶ ಆಯಿತು. ಮೊದಲು 2 ದಿನ ಅಂತೂ ಹೆಚ್ಚು ಕಡಿಮೆ ಇಡೀ ಹೈದರಾಬಾದ್ ಒಳಗೊಂಡಂತೆ ಎಲ್ಲಾ ಪ್ರಮುಖ ಭಾಗಗಳನ್ನ ನಮ್ಮ ಸೇನೆ ವಶಪಡಿಸಿಕೊಂಡ್ರೆ, ಕೊನೆಗೆ ನಿರ್ಣಾಯಕ ಯುದ್ಧ ಆಗಿದ್ದು ಕೊಪ್ಪಳ ಜಿಲ್ಲೆಯ ಮುನ್ರಾಬಾದ್ ಹತ್ರ ತುಂಗಭದ್ರಾ ಅಣೆಕಟ್ಟಿನ ಬಳಿ 3 ದಿನದ ಹೋರಾಟ ನಡೀತು. ಈ ಎರಡೂ ಸೇನೆಗಳ ನಡುವೆ ನಡೆದಂತ ಹೋರಾಟದಲ್ಲಿ ನಿಜಾಮನ ಕಡೆ ಸಾವಿರಾರು ಜನ ಅವರು ಪ್ರಾಣವನ್ನು ಕಳ್ಕೊಂಡ್ರು. ಭಾರತದ ಸೈನ್ಯದ 11 ಜನ ಸೈನಿಕರು ಹುತಾತ್ಮ. ಕೊನೆಗೆ ಸೆಪ್ಟೆಂಬರ್ 16ನೇ ತಾರೀಕು ರಾತ್ರಿ ಮೀರ್ ಉಸ್ಮಾನ್ ಅಲಿ ಖಾನ್ ತನ್ನ ಶರಣಾಗತಿಯನ್ನು ಸೂಚಿಸಿ ಡೆಕ್ಕನ್ ರೇಡಿಯೋ ಮೂಲಕ ಇಡೀ ಸಂಸ್ಥಾನಕ್ಕೆ ವಿಷಯವನ್ನ ತಿಳಿಸಿ ಮರುದಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಂದೆ ಶರಣಾಗತಿ ಆದ. ಆದರೆ ಭಾರತ ಸರ್ಕಾರ ಆತನನ್ನು ಅಲಕ್ಷ್ಯ ಮಾಡಲಿಲ್ಲ. ಬದಲಾಗಿ ಆಂಧ್ರ ಪ್ರದೇಶದ ರಾಜ್ಯಪಾಲರನ್ನಾಗಿ ಮಾಡಿದ್ರು. ಇನ್ನೊಂದ್ ಕಡೆ ಕಾಸಿಂ ರಜ್ವಿ ತಲೆ ಮರೆಸ್ಕೊಂಡು ಓಡ್ದ, ಪಾಕಿಸ್ತಾನದಲ್ಲಿ ಹೋಗಿ ಸತ್ತ. ಈ ಎಲ್ಲ ದೀರ್ಘ ಕಥೆ ಏನಿದೆ, 2-3 ವರ್ಷಗಳ ಈ ಹೋರಾಟ, ಇವತ್ತೇನು ಕಾಶ್ಮೀರದೊಳಗೆ ನಾವು ಯಾವ್ಯಾವ ಹತ್ಯಾಕಾಂಡಗಳನ್ನ ಕೇಳ್ತೀವೋ ಅದನ್ನೆಲ್ಲವನ್ನೂ ಇಲ್ಲಿಯ ಜನರ ಅನುಭವಿಸ್ತಾರೆ. ಸಾಮೂಹಿಕ ಹತ್ಯೆ, ಇಡೀ ಊರಿಗೆನೆ ಬೆಂಕಿ ಹಚ್ಚುವಂಥದ್ದು, ಅಕ್ಕ ತಂಗಿಯರ ಮೇಲೆ ಅಮಾನುಷವಾದಂಥ ಅತ್ಯಾಚಾರ, ನಮ್ಮೆಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ, ಇವೆಲ್ಲವನ್ನು ಅನುಭವಿಸಿದಂತಹ ಈ ಭಾಗದ ಜನ ಹೊಡೆತದಿಂದ ಚೇತರಿಸಿಕೊಳ್ಳಿಕ್ಕೆ 20-30 ವರ್ಷಗಳು ಬೇಕಾದ ಪರಿಣಾಮ ಈ ಭಾಗದ ಜನ ಹಿಂದುಳಿದವರಾದ್ರು. ಈ ಪ್ರದೇಶ ಹಿಂದುಳಿದ ಪ್ರದೇಶ ಅಂತ ಅನ್ಸ್ಕೊಳ್ಳಿ. ಆದ್ರೆ ಸೆಪ್ಟೆಂಬರ್ 17ನೇ ತಾರೀಕು ಏನು ಹೈದರಾಬಾದ್ ವಿಮೋಚನಾ ದಿನವನ್ನ ಪುಣ್ಯಕ್ಕೆ ಕರ್ನಾಟಕದಲ್ಲಿ ಆಚರಿಸುವಂತಹದ್ದು ನಡೀತಾ ಇದೆ, ಮರಾಠವಾಡದಲ್ಲಿ ನಡೀತದೆ. ಆದ್ರೆ ತೆಲಂಗಾಣದಲ್ಲಿ ಕಳೆದ ವರ್ಷಗಳಲ್ಲಿ ಅಲ್ಲಿರ್ತಕ್ಕಂಥ ಹಿಂದಿನ ಸರ್ಕಾರ ಇದನ್ನು ನಿಷೇಧ ಮಾಡಿತ್ತು. ಇಲ್ಲಿಯೂ ಕೂಡ ಮುಸ್ಲಿಂ ತುಷ್ಟೀಕರಣ. ಅವತ್ತೇನು ಪ್ರತ್ಯೇಕತಾವಾದ ಇತ್ತು, ಆ ಪ್ರತ್ಯೇಕತಾವಾದದ ವಿಷಯ ಬಿಂದುಗಳು ಇವತ್ತಿಗೂ ನಮ್ಮ ಸಮಾಜದೊಳಗದೆ. ಕಲಬುರಗಿಯೊಳಗೆ ವಲ್ಲಭಾಯ್ ಪಟೇಲ್ರ ಪ್ರತಿಮೆಯನ್ನ ಒಂದು ವೃತ್ತದಲ್ಲಿ ಸ್ಥಾಪನೆ ಮಾಡ್ಬೇಕಂದ್ರೆ ಅದಕ್ಕೆ ವಿರೋಧ ಬಂತು. ಇವರೆಲ್ಲರೂ ಕೂಡ ಈ ನಿಜಾಮನ ಬಳಿಯುಳಿಕೆಗಳೇ, ರಜಾಕಾರರ ಅವಶೇಷಗಳೇ ಇವು. ಇವತ್ತಿಗೂ ಸಕ್ರಿಯವಾಗಿದ್ದಾರೆ. ಈ ಹೋರಾಟ ಹಿಂದೂ ಮುಸಲ್ಮಾನರ ನಡುವಿನ ಹೋರಾಟ ಅಲ್ಲವೇ ಅಲ್ಲ, ಬದಲಾಗಿ ನಿಜಾಮ್ ಶಾಹಿಯ ವಿರುದ್ಧ ಹೋರಾಟ ಇದು. ಅರಾಷ್ಟ್ರೀಯತೆ ವಿರುದ್ಧದ ಹೋರಾಟ. ಆದ್ರೆ ಇವತ್ತು ಅದನ್ನ ವಿಲೀನ ಅನ್ನೋ ಹೆಸರಿನಿಂದ ಕರೆದು ಇತಿಹಾಸವನ್ನ ಮರೆಮಾಚುವಂತ ಪ್ರಯತ್ನ ನಡೆದಿದೆ. ನಿಜವಾಗಿದ್ದು ವಿಲೀನ ಅಂತಂದ್ರೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ಒಂದುಗೂಡೋದಕ್ಕೆ ವಿಲೀನ ಅಂತ ಹೇಳ್ಬೇಕು. ಆದ್ರೆ ಇಲ್ಲಿ ಒಪ್ಪಿಗೆ ಇರಲಿಲ್ಲ, ಬದಲಾಗಿ ಸಂಘರ್ಷ ನಡೀತು. ಹೀಗಾಗಿ ಇದು ವಿಮೋಚನೆ ಎನ್ನುವ ಶಬ್ದನೇ ಸರಿ. ಇತಿಹಾಸವನ್ನ ಮರೆಮಾಚುವಂತ ಪ್ರಯತ್ನಕ್ಕೆ ಪ್ರತಿಯೊಬ್ಬರು ಜಾಗೃತರಾಗಿ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇದೆ. ಹಾಗೇನೆ ಈ ರಾಷ್ಟ್ರೀಯ ದಿನವನ್ನ ಆಚರಣೆ ಮಾಡ್ಬೇಕಾದ್ರೆ ಹಿಂದುಳಿದ ಪ್ರದೇಶ ಇಲ್ಲಿ ಕೊಟ್ಟಂತ ವಿಶೇಷ ಸವಲತ್ತು 370 ವಿಧಿಯ ಬಗ್ಗೆನೇ ಎಲ್ಲರೂ ಮಾತಾಡ್ತಾರೆ. ಹಿಂದುಳಿದ ಪ್ರದೇಶ ಇದನ್ನ ಹೇಳ್ತಾರೆ. ಆದ್ರೆ ಇದ್ರ ಹಿಂದಿನ ಕಥೆ ಏನು, ನಿಜವಾಗಿ ನಡೀತಿದ್ದೇನು, ಯಾಕೆ ಹಿಂದುಳಿದ ಪ್ರದೇಶ, ಇಲ್ಲಿ ಜನರ ಯಾಕೆ ಭಯ ಭೀತಿಯಿಂದ ಜೀವನ ಮಾಡುವಂತ ಸ್ಥಿತಿ ಇವತ್ತಿಗೂ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹೈದರಾಬಾದ್ ಇತಿಹಾಸವನ್ನ ತಿಳ್ಕೊಳ್ಬೇಕು. ದುರಂತ ಅಂದ್ರೆ ಕರ್ನಾಟಕದಲ್ಲಿ ನಡೆದಿರತಕ್ಕಂತ ಈ ದುರಂತ ಇತಿಹಾಸದ ಬಗ್ಗೆ ಉಳಿದ ಭಾಗದ ಜನರಿಗೆ ಗೊತ್ತೇ ಇಲ್ಲ. ಇನ್ನು ಭಾರತದ ಉಳಿದ ಜನರಿಗೆ ಇದು ಹೇಗೆ ಗೊತ್ತಾಗ್ಬೇಕು? ಈ ರಾಷ್ಟ್ರೀಯ ಸ್ವಾತಂತ್ರ್ಯ ಸಲುವಾಗಿ ಏನು ಹೋರಾಟ ನಡೀತು, ಆ ಹೋರಾಟಕ್ಕೆ ಜಯ ಸಿಕ್ಕಿದ್ದು ರಾಷ್ಟ್ರೀಯ ವಿಚಾರಧಾರೆಯ ಮಾನಸಿಕ ಸ್ಥಿತಿ ಇರುವಂತ ಜನರಿಂದಾನೆ. ಅವ್ರನ್ನೆಲ್ಲಾನು ನೆನಪು ಮಾಡಿಕೊಳ್ಳುವಂತ ಅವಶ್ಯಕತೆ ಬಹಳಷ್ಟಿದೆ. ಅಜ್ಞಾತ ಬಲಿದಾನಿಗಳು ಇದ್ದಾರೆ, ಹೆಣ್ಣು ಮಕ್ಕಳು ಹೋರಾಟ ಮಾಡಿದ್ದಾರೆ, ಅನೇಕ ಸ್ವಾಮೀಜಿಗಳು ಹೋರಾಟ ಮಾಡಿದ್ದಾರೆ. ಈ ಎಲ್ಲ ಹೋರಾಟವು ಕೂಡ ಇತಿಹಾಸದಲ್ಲಿ ದಾಖಲೆ ಆಗುವಂತ ಅವಶ್ಯಕತೆ ಇದೆ. ಸತ್ಯ ಸಂಗತಿ ಸಮಾಜಕ್ಕೆ ಗೊತ್ತಾಗ್ಬೇಕು. ನಡೆದಿದ್ದೇನು ಇತಿಹಾಸ ಅನ್ನೋದು ಇವತ್ತಿನ ಯುವ ಪೀಳಿಗೆ ಅರ್ಥ ಆಗ್ಬೇಕು. ಈ ದೃಷ್ಟಿಯಿಂದ ಸೆಪ್ಟೆಂಬರ್ 17 ಇದು ಕೇವಲ ಹೈದರಾಬಾದ್ ಸಂಸ್ಥಾನಕ್ಕೆ ಒಳಪಟ್ಟಂತ ಪ್ರದೇಶಕ್ಕಷ್ಟೇ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದು ಅನ್ನುವಂತಹ ವಿಚಾರ ಎಲ್ಲ ಕಡೆ ಪ್ರಸಾರ ಆಗ್ಬೇಕಾದಂತ ಅವಶ್ಯಕತೆ ಇದೆ.
ನಮಸ್ಕಾರ.